ಹಾಯ್ ಫ್ರೆಂಡ್ಸ್, ಬನ್ನಿ ನಾನು ನಿಮ್ಮನ್ನ ಎಲ್ಲೋ ಒಂದು ಅಮೇಝಿಂಗ್ ಪ್ಲೇಸಿಗೆ ಕರ್ಕೊಂಡು ಹೋಗ್ತೀನಿ. ಜಾಯ್ನ್ ಆಗ್ತೀರಾ? ನೋಡಿ, ಇದು ಬ್ಲೂ ಲೇಕ್ ಅಂತ, ಬ್ಲೂ ಲೇಕ್ ಟಿಕಾಪೋ ಅಂತ ಸೌತ್ ನ್ಯೂಜಿಲ್ಯಾಂಡಲ್ಲಿದೆ. ನೀವು ನಿಜವಾಗ್ಲೂ ನನ್ನ ಜೊತೆ ಆ ಲೇಕಿಗೆ ನೋಡ್ತೀರ. ಈಗ ಅಮೇಝಿಂಗ್ ಲೇಕ್, ಕ್ರಿಸ್ಟಲ್ ಬ್ಲೂ ಇದೆ. ಸೊ ಈ ಬ್ಲೂ ಕಲರ್ ಹೆಂಗೆ ಬರುತ್ತೆ ಈ ನೀರಿಗೆ ಅಂದರೆ, ಬ್ಯಾಕ್ ಸೈಡು ಬ್ಲೂ ಮೌಂಟೇನ್ಸ್ ಇದೆ. ಸ್ನೋಫಾಲ್ ಹೆವಿ ಇರೋದ್ರಿಂದ ವೆಟ್ಟೆಸ್ಟ್ ಪ್ಲೇಸ್ ಆಗಿರುತ್ತೆ ಈ ರೀಜನ್ನು. ಆ ಹಿಮದ ನದಿಗಳಿಂದ ನೀರು ಹರ್ಕೊಂಡು ಬರಬೇಕಾದ್ರೆ ಸೂಕ್ಷ್ಮವಾದ ಕಲ್ಲಿನ ಕಣಗಳು ಈ ನೀರಿನಲ್ಲಿ ಬೆರೆತು ಅದ್ಭುತವಾದ ನೀಲಿ ಬಣ್ಣನ ಆ ನೀರಿಗೆ ಕೊಡುತ್ತಂತೆ. ಈ ಸುತ್ತ ಹುಲ್ಲುಗಾವಲಿದೆ ಈ ಎಡ್ಜಸ್ಸಲ್ಲಿ, ಬ್ಯಾಂಕ್ ಆಫ್ ದ ರಿವರಲ್ಲಿ. ಇದು ಲುಪಿನ್ ವೈಲೆಟ್ ಫ್ಲವರ್ಸ್ ಅಂತಾರೆ. ಇದಂತೂ ವಿಂಟರ್ ಸೀಸನಲ್ಲಿ ಆ ಎಂಟೈರ್ ಏರಿಯಾ ಕವರ್ ಆಗಿರುತ್ತಂತೆ. ಈಗ ಸಮ್ಮರ್ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ. ಈ ಸೀನಿಕ್ ವ್ಯೂನ ನೋಡ್ತಾ ಇದ್ದರೆ ಈಗ ನೀವು ಕೂಡ 5 ನಿಮಿಷ ನನ್ನ ಜೊತೆ ನೀವು ಅಲ್ಲೇ ಇದ್ದೀರಾ ಅನಿಸ್ತಾ ಇಲ್ವಾ? ಕ್ರಿಸ್ಟಲ್ ಬ್ಲೂ ವಾಟರ್, ಬ್ಲೂ ಮೌಂಟೈನ್ಸ್, ವೈಟ್ ಸ್ನೋ, ಎಷ್ಟು ಬ್ಲೂ ಆಗಿದೆ ಅಂದರೆ ಕ್ಲೌಡ್ಸ್ ಅಡ್ಡ ಬಂದಿದೆ ಅಲ್ಲಿ ನೋಡಿ. ಮತ್ತು ಅಲ್ಲಿ ನಿಮಗೆ ಅಲ್ಲಿ ಸ್ನೋ ಕೂಡ ಕಾಣ್ತಾ ಇದೆ. ಈವನ್ ಸಮ್ಮರಲ್ಲಿ ಇಷ್ಟು ಸ್ನೋ ಇದೆ ಅಂದರೆ ಇನ್ನು ವಿಂಟರಲ್ಲಿ ಯಾವ ಥರ ಇರ್ಬೋದು ನೀವೇ ಇಮ್ಯಾಜಿನ್ ಮಾಡಿ. ಸೊ ನೈಟ್ ಟೈಮು ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಟಾರ್ಸ್ ಟ್ವಿಂಕಲ್ ಆಗೋದನ್ನ ಕೂಡ ನೋಡೋದಕ್ಕೆ ಬರ್ತಾರೆ. ಒಂದು ಹಳೇ ಓಲ್ಡೆಸ್ಟ್ ಚರ್ಚ್ ಇದೆ, ಗುಡ್ ಶೆಫರ್ಡ್ ಅಂತ. ಅದನ್ನು ಕೂಡ ನೋಡೋದಕ್ಕೆ ವಿಸಿಟರ್ಸ್ ಇಲ್ಲಿ ತುಂಬ ಜನ ಬರ್ತಾರೆ. ಸೊ ಬ್ಯೂಟಿಫುಲ್ ಪ್ಲೇಸು, ಬ್ಯೂಟಿಫುಲ್ ಸೀನಿಕ್ ವ್ಯೂ. ಎರಡೂ ಸೈಡ್ ರೋಡಿಂದ ನಮಗೆ ಕೆಲವು ಪ್ಲೇಸಸಲ್ಲಿ ಬ್ಲೂ ಲೇಕ್ಸ್ ಇದೆ. ಇದಂತೂ ನನಗೆ ವಂಡರ್ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಏನಾದರೂ ನೀವು ನ್ಯೂಜಿಲ್ಯಾಂಡ್ ಕಡೆ ಹೋದರೆ ಈ ಇಮ್ಯಾಜಿನ್ ಮಾಡಿರೋ ವ್ಯೂನ ನೀವು ಅಲ್ಲಿ ನೋಡ್ಬೋದು. ಇಷ್ಟ ಆಗಿದರೆ ಈ ವಿಡಿಯೋ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.